ನಮಸ್ಕಾರಗಳಿದೆ. ಈ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊನ್ನೆ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ನೋಡಿದ್ವಿ. ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ. ಎಸ್ಪೆಷಲಿ ರಿಸಲ್ಟ್ ಸೀಸನ್ ಆಗಿರೋದ್ರಿಂದ ಹಲವು ಕಂಪನಿಗಳ ರಿಸಲ್ಟ್ ಬರ್ತಾ ಇರುತ್ತೆ, ಅದಕ್ಕೆ ರಿಯಾಕ್ಷನ್ ಕೂಡ ಇರುತ್ತೆ. ಮಿಸ್ ಮಾಡದೆ ಅವುಗಳನ್ನ ಅಬ್ಸರ್ವ್ ಮಾಡಿ ಇನ್ನು ನೋಡೋಣ ಇವತ್ತು ಯಾವೆಲ್ಲ ಅಪ್ಡೇಟ್ ಗಳು ಬಂದಿದ್ದಾವೆ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತೊಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಕೂಡ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ ಇವತ್ತಿನ ನಮ್ಮ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು 0.04% ಅಥವಾ 11 ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಬಟ್ ಯಾವ ರೀತಿ ಚಾರ್ಟ್ ಇದೆ ಅಂತ ನೋಡಬಹುದು. ವಾಲಟೈಲ್ ಇದೆ, ಬಟ್ ಎಲ್ಲೂ ಅಂತ ದೊಡ್ಡ ಮೊಮೆಂಟಮ್ ನೋಡ್ಲಿಕ್ಕೆ ಸಿಗಲಿಲ್ಲ. ಈ ದೊಡ್ಡ ಜಂಪ್ ನೋಡಬಹುದು. ಎಷ್ಟು ಪಾಯಿಂಟ್ಸ್ ಗಳ ಜಂಪ್? ಜಸ್ಟ್ 50 ಪಾಯಿಂಟ್ಸ್. ಆಲ್ಮೋಸ್ಟ್ ಮಾರ್ನಿಂಗ್ ಇಂದ ಈವ್ನಿಂಗ್ ವರೆಗೂ ಕೂಡ ಫ್ಲಾಟಿಶ್ ಆಗಿ ಟ್ರೇಡ್ ಆಗಿದೆ. 50 ಪಾಯಿಂಟ್ಸ್ ಮೇಲೆ ಅಥವಾ 50 ಪಾಯಿಂಟ್ಸ್ ಕೆಳಗೆ ಈ ರೀತಿ ಟ್ರೇಡ್ ಆಗಿ 11 ಪಾಯಿಂಟ್ಸ್ ಅಪ್ ಅಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ ಇವತ್ತಿನ ಚಾರ್ಟ್ ಅಲ್ಲಿ ನೋಡಬಹುದು ಕೊನೆ ಮೂಮೆಂಟ್ ಅಲ್ಲಿ ಬದಲಾವಣೆ ಯಾವ ರೀತಿ ಇದೆ ಅಂತ. ಇವತ್ತು ಅಷ್ಟೇನು ದೊಡ್ಡ ರಿಯಾಕ್ಷನ್ ಇಲ್ಲ, ಬಟ್ ಓವರ್ ಆಲ್ ಮಾರ್ಕೆಟ್ ಅಲ್ಲಿ ಅಷ್ಟೇನು ದೊಡ್ಡ ರಿಯಾಕ್ಷನ್ ಇರಲಿಲ್ಲ. 627ಕ್ಕೆ ಕ್ಲೋಸ್ ಆಗಿದ್ದು 636ಕ್ಕೆ ಚೇಂಜ್ ಆಗಿದೆ ಅಷ್ಟೇ. ಕೊನೆಯಲ್ಲಿ ಅಂತ ದೊಡ್ಡ ಡಿಫರೆನ್ಸ್ ಆಗ್ಲಿಲ್ಲ. ಬಟ್ ನಾನು ಅವಾಗಲೇ ಹೇಳಿದಾಗೆ ಮಾರ್ಕೆಟ್ ಅಲ್ಲೂ ಕೂಡ ಅಂತ ದೊಡ್ಡ ಡಿಫರೆನ್ಸ್ ಏನಾಗ್ಲಿಲ್ಲ. ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ನೋಡಬಹುದು 0.48% ಅಥವಾ 373 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಇದರಲ್ಲಿ ಸೆನ್ಸೆಕ್ಸ್ ಅಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಹೇಳ್ಬೋದು ಕಂಪೇರ್ ಟು ನಿಫ್ಟಿ. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ 50 ನಲ್ಲಿ 0.08% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಇನ್ನು ನಿಫ್ಟಿ 100 ಅಲ್ಲಿ 0.05% ಪಾಸಿಟಿವ್ ಇದೆ. ನಿಫ್ಟಿ 200 0.05% ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಿಫ್ಟಿ 500 0.03% ನೆಗೆಟಿವ್ ಇದೆ. ಅಂದ್ರೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ. ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ ಕೂಡ ಏನಂತ ದೊಡ್ಡ ಮೊಮೆಂಟಮ್ ಎಲ್ಲೂ ನೋಡ್ಲಿಕ್ಕೆ ಸಿಕ್ಕಿಲ್ಲ. ಅಪ್ ಆಗ್ಲಿ ಅಥವಾ ಡೌನ್ ಆಗ್ಲಿ ಅಂತ ಮಟ್ಟದಲ್ಲಿ ರಿಯಾಕ್ಷನ್ ಬರಲಿಲ್ಲ. ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ನಿಫ್ಟಿ ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 ಅಲ್ಲಿ 0.51% ಡೌನ್ ಫಾಲ್ ಇದೆ. ಮಿಡ್ ಕ್ಯಾಪ್ 100 ಅಲ್ಲಿ 0.44% ಡೌನ್ ಇದೆ. ಹಾಗೆ ಮಿಡ್ ಕ್ಯಾಪ್ 150 ನಲ್ಲಿ 0.4% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 0.4 ಇಂದ 0.5% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ಇದೆ ಮಿಡ್ ಕ್ಯಾಪ್ ಶೇರುಗಳಲ್ಲಿ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 50 ನೋಡಬಹುದು 1.04% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನಿನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಸ್ಮಾಲ್ ಕ್ಯಾಪ್ ಅಲ್ಲಿ. ಇವತ್ತು ಕೂಡ ಅದು ಕಂಟಿನ್ಯೂ ಆಗಿದೆ. ಸ್ಮಾಲ್ ಕ್ಯಾಪ್ 100 ಅಲ್ಲಿ 0.48% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 250 ನಲ್ಲಿ 0.2% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಕಂಪೇರ್ ಟು ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು. ಇನ್ನು ಮೈಕ್ರೋ ಕ್ಯಾಪ್ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. 0.35% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ ನಿಫ್ಟಿ ಆಟೋ 1% ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ನಿನ್ನೆ ಮೊನ್ನೆ ಎಲ್ಲ ಡಿಸೆಂಟ್ ಪರ್ಫಾರ್ಮೆನ್ಸ್ ಇತ್ತು, ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು. ಡಿಸೆಂಟ್ ಏನು ಒಳ್ಳೆ ಪರ್ಫಾರ್ಮೆನ್ಸ್ ಆಯಿತು. ಇವತ್ತು 1% ಡೌನ್ ಆಗಿದೆ. ನಿಫ್ಟಿ ಬ್ಯಾಂಕ್ 0.56% ಪಾಸಿಟಿವ್ ಇದೆ. ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ 0.07% ಪಾಸಿಟಿವ್ ಇದೆ. FMCG ನಲ್ಲಿ 0.03% ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ಅಥವಾ ಫ್ಲಾಟ್ ಅಂತ ಬೇಕಿದ್ರು ಕರಿಬಹುದು. ಇನ್ನು IT ಸೆಕ್ಟರ್ ಅಲ್ಲಿ ನಿಯರ್ಲಿ 1% ಡೌನ್ ಫಾಲ್ ಇದೆ. ಮೀಡಿಯಾ ಕೂಡ 1.28% ಡೌನ್ ಆಗಿದೆ. ಮೆಟಲ್ ನಿಯರ್ಲಿ 1% ಡೌನ್ ಇದೆ. ಫಾರ್ಮಾ ಫ್ಲಾಟ್ ಇದೆ. PSU ಬ್ಯಾಂಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. 2.2% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇನ್ನು ರಿಯಾಲ್ಟಿ ಸೆಕ್ಟರ್ 1.32% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಪ್ರೈವೇಟ್ ಬ್ಯಾಂಕ್ 0.23% ಡೌನ್ ಇದೆ. ಹೆಲ್ತ್ ಕೇರ್ 0.08% ಡೌನ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲಿ 0.31% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಆಯಿಲ್ ಅಂಡ್ ಗ್ಯಾಸ್ 0.79% ಪಾಸಿಟಿವ್ ಇದೆ. ಕೆಮಿಕಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಇವತ್ತು 1.3% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ಓವರ್ ಆಲ್ ಇವತ್ತು ಕೆಮಿಕಲ್ ಸೆಕ್ಟರ್ ಅಲ್ಲಿ PSU ಬ್ಯಾಂಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಇವನ್ ಆಯಿಲ್ ಅಂಡ್ ಗ್ಯಾಸ್ ಕೂಡ ಒಳ್ಳೆ ಕಾಂಟ್ರಿಬ್ಯೂಷನ್ ಮಾಡಿದೆ ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಗೆ. ಇನ್ನು ಸ್ವಲ್ಪ ಜಾಸ್ತಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಅಂದ್ರೆ ಆಟೋ ಸೆಕ್ಟರ್, ಮೀಡಿಯಾ ಹಾಗೂ ರಿಯಾಲ್ಟಿ ಸೆಕ್ಟರ್, ಹಾಗೆ IT ಸೆಕ್ಟರ್, ಮೆಟಲ್ ಕೂಡ ನಿಯರ್ಲಿ 1% ವರೆಗೂ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇತ್ತು, ಬಟ್ ಮೆಜಾರಿಟಿ ಸ್ವಲ್ಪ ನೆಗೆಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಗ್ಲೋಬಲ್ ಮಾರ್ಕೆಟ್ ಗಳ ಕಂಡೀಷನ್ ಅನ್ನ ನೋಡೋದಾದ್ರೆ ಯುರೋಪಿಯನ್ ಮಾರ್ಕೆಟ್ ಗಳಲ್ಲಿ ನೋಡಬಹುದು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಅಲ್ಲೇ ಕೆಲವು ಮಾರ್ಕೆಟ್ ಗಳು ನೆಗೆಟಿವ್ ಅಲ್ಲಿ ಇದಾವೆ, ಬಟ್ ಮೆಜಾರಿಟಿ ಆಫ್ ದ ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತವೆ. ಎಲ್ಲೇನಂತ ದೊಡ್ಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಏನಿಲ್ಲ ಅಂತ ಹೇಳ್ಬೋದು. ಇನ್ನು ಏಷ್ಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಡೌನ್ ಇದೆ. ಅದರಲ್ಲೂ ಕೋಸ್ಪಿ ನೋಡಬಹುದು 4.5% ಡೌನ್ ಆಗಿದೆ. ಹ್ಯಾಂಗ್ಸೆಂಗ್ 1.5% ಡೌನ್ ಇದೆ. ನಿಕೈ ನಿಯರ್ಲಿ 1% ಡೌನ್ ಇದೆ. ಮಾರ್ನಿಂಗ್ ವಿಡಿಯೋದಲ್ಲಿ ನೋಡಿದಾಗಲೂ ಕೂಡ ಏಷ್ಯನ್ ಮಾರ್ಕೆಟ್ ಅಲ್ಲಿ ಏನಂತ ಒಳ್ಳೆ ಪರ್ಫಾರ್ಮೆನ್ಸ್ ಇರಲಿಲ್ಲ. ಅದೇ ಪರ್ಫಾರ್ಮೆನ್ಸ್ ಮುಂದುವರೆದಿದೆ. ಇವತ್ತು ನೆಗೆಟಿವ್ ಇದೆ. ನಮ್ಮ ಮಾರ್ಕೆಟ್ ಕೂಡ ಫ್ಲಾಟಿಶ್ ಆಗಿ ಪರ್ಫಾರ್ಮ್ ಮಾಡಿದೆ. ಅದರಲ್ಲೂ ಎಸ್ಪೆಷಲಿ ಪೋರ್ಟ್ಫೋಲಿಯೋಗಳ ಲೆವೆಲ್ ಅಲ್ಲಿ ಏನಂತ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ. ಮೆಜಾರಿಟಿ ನೆಗೆಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾವೆ. ಇನ್ನು ಇವತ್ತು ಕ್ರೂಡ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಿದ್ರೆ ಸದ್ಯದ ಮಟ್ಟಿಗೆ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಮಾರ್ನಿಂಗ್ ಸ್ವಲ್ಪ ರಿಯಾಕ್ಷನ್ ಇತ್ತು, ಬಟ್ ಈಗೇನಿಲ್ಲ, ಫ್ಲಾಟ್ ಆಗಿ ಟ್ರೇಡ್ ಆಗ್ತಾ ಇದೆ ಕ್ರೂಡ್. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು.
ಬಟ್ ಸಪೋರ್ಟ್ ಸಿಗಬೇಕಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಇನ್ನು ಇವತ್ತು 2 IPOಗಳ ಲಿಸ್ಟಿಂಗ್ ಇತ್ತು. ಜೂನಿಫರ್ ಗ್ರೀನ್ ಎನರ್ಜಿ ಲಿಸ್ಟಿಂಗ್ ಇತ್ತು. 9% ಪ್ರೀಮಿಯಂಗೆ ಲಿಸ್ಟ್ ಆಯ್ತು ನೋಡಬಹುದು. ಡಿಸೆಂಟ್ ಲಾಭವನ್ನ ಜೂನಿಫರ್ ಗ್ರೀನ್ ಕೊಟ್ಟಿದೆ ಇವತ್ತು ಇನ್ವೆಸ್ಟರ್ಸ್ಗೆ. ಇನ್ನು ಎರಡನೇದು MV ಎಲೆಕ್ಟ್ರೋ ಸಿಸ್ಟಮ್ಸ್ IPOದ ಲಿಸ್ಟಿಂಗ್ ಕೂಡ ಇತ್ತು. ಇಲ್ಲಿ ಕೂಡ ನೋಡಬಹುದು ಒಳ್ಳೆ ಲಿಸ್ಟಿಂಗ್ ಆಗಿದೆ. 22% ಲಾಭವನ್ನ ಮೊದಲನೇ ದಿನನೇ MV ಎಲೆಕ್ಟ್ರೋ ಸಿಸ್ಟಮ್ಸ್ ಇನ್ವೆಸ್ಟರ್ಸ್ಗೆ ಕೊಟ್ಟಿದೆ. ಎರಡು ಕೂಡ ಡಿಸೆಂಟ್ ಲಾಭವನ್ನ ಕೊಟ್ಟಿದ್ದಾವೆ ಮೊದಲನೇ ದಿನನೇ ಇನ್ವೆಸ್ಟರ್ಸ್ಗೆ. ಇನ್ನು ಇವತ್ತು HAL ಸ್ಟಾಕ್ ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ. ಗೋಲ್ಡ್ಮನ್ ಸಾಚಸ್ ಅವರು ರೇಟಿಂಗ್ ಅನ್ನು ಅಪ್ಗ್ರೇಡ್ ಮಾಡಿದ್ದಾರೆ. LCA MK1A ಎಕ್ಸಿಕ್ಯೂಷನ್ ಹಾಗೂ ಎಂಜಿನ್ ಸಪ್ಲೈ ಕಾರಣಗಳನ್ನು ನೀಡಿ ಕಂಪನಿಗೆ ಅಪ್ಗ್ರೇಡ್ ಅನ್ನ ಮಾಡಿದ್ದಾರೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇವತ್ತು ಆಲ್ಮೋಸ್ಟ್ ನಿಯರ್ಲಿ 6% ಅಪ್ ಅಲ್ಲಿ HAL ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇವತ್ತು. ಇನ್ನು MCure ಫೋಕಸ್ ಇತ್ತು. ಕಾರಣ ಕಂಪನಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು. ನೋಡಬಹುದು ಪ್ರಾಫಿಟ್ 36% ಜಂಪ್ ಆಗಿದೆ. ಜೊತೆಗೆ ಓವರ್ಸೀಸ್ ಬಿಸ್ನೆಸ್ ಅಲ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಇದೆ Q1 ಅಲ್ಲಿ. ಜೊತೆಗೆ ಕಂಪನಿಯ ಮ್ಯಾನೇಜ್ಮೆಂಟ್ ಗ್ರೋತ್ ಗೆ ಕಾರಣ ಬೇಸ್ ಬಿಸ್ನೆಸ್ ರ್ಯಾಂಪ್ ಅಪ್ ಆಗಿರೋದು ಹಾಗೂ ನ್ಯೂ ಲಾಂಚಸ್ ಅನ್ನುವಂತ ಅಪ್ಡೇಟ್ ಅನ್ನ ಕೊಟ್ಟಿದೆ ಇವತ್ತು. ಬಟ್ ಸ್ಟಾಕ್ ಅಲ್ಲಿ ನಂತ ಒಳ್ಳೆ ರಿಯಾಕ್ಷನ್ ಬರಲಿಲ್ಲ. 1% ಡೌನ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಟ್ರೆಂಟ್ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ನೆಟ್ ಪ್ರಾಫಿಟ್ ನೋಡಬಹುದು 26% ಅಪ್ ಆಗಿರೋ ಬಗ್ಗೆ ಅಪ್ಡೇಟ್ ಬಂದಿದೆ. ಇದ್ರ ಬಗ್ಗೆ ಇಮಿಡಿಯೇಟ್ಲಿ ಅಪ್ಡೇಟ್ ಅನ್ನು ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲೂ ಕೂಡ ಹಂಚಿಕೊಂಡಿದ್ದೆ. ಸ್ಟಾಕ್ ಅಲ್ಲಿ ನಂತ ಒಳ್ಳೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿಲ್ಲ. 0.7% ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನೋಡಬಹುದು ಪ್ರಾಫಿಟ್ 26% ಅಪ್ ಆಗಿದೆ. ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಕೂಡ 18.5% ಇನ್ಕ್ರೀಸ್ ಆಗಿದೆ. ಈಗ 19 ಜುಡಿಯೋ ಹಾಗೂ 1 ವೆಸ್ಟ್ ಸೈಡ್ ಸ್ಟೋರ್ ಅನ್ನ ಆಡ್ ಮಾಡ್ಕೊಂಡಿದೆ ಕಂಪನಿ Q1 ಅಲ್ಲಿ. ಇನ್ನು ಸ್ವಿಗ್ಗಿ ಶೇರ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ತು. ಎಸ್ಪೆಷಲಿ ಬಿಗಿನಿಂಗ್ ಆ ರೀತಿ ಪರ್ಫಾರ್ಮೆನ್ಸ್ ಬಂತು. ಎಂಡ್ ಆಫ್ ದ ಡೇ ಸ್ವಲ್ಪ ಡೌನ್ ಆಯ್ತು. ಕಾರಣ ಕಂಪನಿ ಮ್ಯಾನೇಜ್ಮೆಂಟ್ ಒಂದಷ್ಟು ಅಪ್ಡೇಟ್ ಗಳನ್ನ ಕೊಟ್ಟಿತ್ತು. ನೋಡಬಹುದು ಕಂಪನಿ 10,000 ಕೋಟಿ ಅಡ್ಜಸ್ಟೆಡ್ ಎಬಿಟಾ ಟಾರ್ಗೆಟ್ ಮಾಡ್ತಾ ಇದೆ FY31 ಅಷ್ಟರಲ್ಲಿ. ಈ ಸುದ್ದಿ ಸ್ಟಾಕ್ ಅಲ್ಲಿ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿತ್ತು. ಬಟ್ ಸಂಜೆ ಅಷ್ಟರಲ್ಲಿ ಅಲ್ಲೂ ಕೂಡ ಏನಂತ ಪಾಸಿಟಿವ್ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿಲ್ಲ. ಇನ್ನು SDHI ಅಂದ್ರೆ ಸ್ವಾನ್ ಡಿಫೆನ್ಸ್ ಅಂಡ್ ಹೆವಿ ಇಂಡಸ್ಟ್ರೀಸ್ ಕೂಡ ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿಗೆ ಒಂದು ಆರ್ಡರ್ ಸಿಕ್ಕಿದೆ. ನೋಡಬಹುದು ಸೆಕ್ಯೂರಿಂಗ್ ಆರ್ಡರ್ ಫ್ರಮ್ ಡೆನ್ಮಾರ್ಕ್ ಸ್ವಿಟ್ಜರ್. ಡೆನ್ಮಾರ್ಕ್ ನಿಂದ ಕಂಪನಿ ಒಂದು ಆರ್ಡರ್ ನ ಪಡ್ಕೊಂಡಿದೆ. ನೋಡಬಹುದು ಟ್ರಾನ್ಸ್ಫರ್ಸ್ 3200 ಟಕ್ಸ್. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ನಿಯರ್ಲಿ 4% ಅಪ್ ಅಲ್ಲಿ ಸ್ವಾನ್ ಡಿಫೆನ್ಸ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ ಏಥರ್ ಎನರ್ಜಿ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ನೋಡಬಹುದು ಮ್ಯೂಚುವಲ್ ಫಂಡ್ಸ್ ಇನ್ಕ್ರೀಸ್ ಸ್ಟೇಕ್ ಇನ್ ಏಥರ್ ಎನರ್ಜಿ ಫಾರ್ 5th ಸ್ಟ್ರೈಟ್ ಕ್ವಾರ್ಟರ್. 5ನೇ ಕ್ವಾರ್ಟರ್ ಅಲ್ಲೂ ಕೂಡ ಏಥರ್ ಎನರ್ಜಿಯಲ್ಲಿ ಮ್ಯೂಚುವಲ್ ಫಂಡ್ಸ್ ಗಳು ಸ್ಟೇಕ್ ಅನ್ನ ಜಾಸ್ತಿ ಮಾಡಿದ್ದಾರೆ ಕಂಟಿನ್ಯೂಸ್ ಆಗಿ. ನಿಮ್ಗೆಲ್ರಿಗೂ ಗೊತ್ತಿದೆ ಇತ್ತೀಚೆಗೆ ಸ್ಟಾಕ್ ಅಲ್ಲಿ ಒಳ್ಳೆ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ಸ್ಟಿಲ್ ಆ ರ್ಯಾಲಿಯ ನಂತರ ಕೂಡ ಮ್ಯೂಚುವಲ್ ಫಂಡ್ಸ್ ಸ್ಟೇಕ್ ಅನ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಇನ್ನು ವೇದಾಂತ ಅಲ್ಯೂಮಿನಿಯಂ ಕೂಡ ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿ 13,500 ಕೋಟಿ ಲೋನ್ ಪಡ್ಕೊಳ್ಳಕ್ಕೆ ಪ್ರಯತ್ನ ಪಡುತ್ತಿದೆ ಅನ್ನುವಂತ ಅಪ್ಡೇಟ್ ಬಂದಿದೆ. ಎಸ್ಪೆಷಲಿ ಇತ್ತೀಚೆಗೆ ಡಿಮರ್ಜರ್ ಆಗಿರುವಂತದ್ದು ವೇದಾಂತ ಗ್ರೂಪ್ ಇಂದ. ನಂತರ ಕಂಪನಿಗೆ ಫಂಡಿಂಗ್ ನ ಅವಶ್ಯಕತೆ ಬಿದ್ದಿದೆ. ಈ ಒಂದು ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ನಂತರ ಕೋಲ್ಟೆ ಪಾಟೀಲ್ ಡೆವಲಪರ್ಸ್ ಕೂಡ ಸುದ್ದಿಲಿತ್ತು. ಕಾರಣ ನೋಡಬಹುದು ಕಂಪನಿ 6 ಪ್ರಾಜೆಕ್ಟ್ಸ್ ಅಲ್ಲಿ ಒಪ್ಪಂದವನ್ನ ಮಾಡ್ಕೊಂಡಿದೆ. ಸುಮಾರು 6,000 ಕೋಟಿ ರೆವೆನ್ಯೂ ಪೊಟೆನ್ಶಿಯಲ್ ಇರುವಂತಹ 6 ಬೇರೆ ಬೇರೆ ಪ್ರಾಜೆಕ್ಟ್ ಗಳನ್ನ ಕಂಪನಿ ತಗೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಕೋಲ್ಟೆ ಪಾಟೀಲ್ ಫೋಕಸ್ ಅಲ್ಲಿತ್ತು. ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಆಲ್ಮೋಸ್ಟ್ ನಿಯರ್ಲಿ 11% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಅಫ್ಘಾನ್ಸ್ ಇನ್ಫ್ರಾ ಕೂಡ ಫೋಕಸ್ ಅಲ್ಲಿತ್ತು. ಕಾರಣ ನೋಡಬಹುದು 1918 ಕೋಟಿ ಡಿಸಾಲಿನೇಟೆಡ್ ವಾಟರ್ ಟನೆಲ್ ಪ್ರಾಜೆಕ್ಟ್ ನ ಆರ್ಡರ್ ಸಿಕ್ಕಿದೆ ಮುಂಬೈಯಲ್ಲಿ. ಇದ್ರ ಬಗ್ಗೆ ಕೂಡ ಅಪ್ಡೇಟ್ ಅನ್ನು ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಹಂಚಿಕೊಂಡಿದೆ ಇವತ್ತು. ಇನ್ನು ಇಂಡೋ MIM ಸ್ಟಾಕ್ ಕೂಡ ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿಯಲ್ಲಿ ಅಪ್ಪರ್ ಸೆಕ್ಯೂರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಇಂಡಿವಿಜುವಲ್ ಸುದ್ದಿ ಏನಿಲ್ಲ. ಮೊನ್ನೆ ತಾನೇ ಲಿಸ್ಟ್ ಆದಂತ ಕಂಪನಿ ಒಳ್ಳೆ ಲಿಸ್ಟಿಂಗ್ ಏನನ್ನ ಕೊಟ್ಟಿತ್ತು. ಜೊತೆಗೆ ರ್ಯಾಲಿ ಕೂಡ ಇವತ್ತು ಮುಂದುವರೆದಿದೆ. ಆಕ್ಚುಲಿ ನನಗೂ ಒಂದು ಲಾಟ್ ಅಲರ್ಟ್ ಆಗಿತ್ತು. ಪಾರ್ಷಿಯಲ್ ಪ್ರಾಫಿಟ್ ಕೂಡ ಬುಕ್ ಮಾಡಿದ್ದೆ. ಬಟ್ ರ್ಯಾಲಿ ಅಂತೂ ಮುಂದುವರೆದಿದೆ. ಮೇ ಬಿ ಹೋಲ್ಡ್ ಮಾಡಿದ್ರೆ ಇನ್ನೊಂದು 10-15% ಎಕ್ಸ್ಟ್ರಾ ಸಿಗ್ತಾ ಇತ್ತು. ಬಟ್ ಆಲ್ಮೋಸ್ಟ್ ಲಿಸ್ಟ್ ಆದ ನೆಕ್ಸ್ಟ್ ದಿನಾನೇ ಪಾರ್ಷಿಯಲ್ ಪ್ರಾಫಿಟ್ ಬುಕ್ ಮಾಡಿದ್ರಿಂದ ಸ್ವಲ್ಪ ಲಾಭ ಕಡಿಮೆ ಆಗಿದೆ ಅಷ್ಟೇ. ಓಕೆ, ಬಟ್ ಒಳ್ಳೆ ಲಾಭವನ್ನಂತೂ ಕೊಟ್ಟಿದೆ ಕಂಪನಿ. ಸರಿಗಳೇರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.